ಸರ್ ಇವಾಗ ತಿಮ್ಮನ ಮೊಟ್ಟೆಗಳು ಇನ್ನೇನು 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಒಂದು ಕ್ಯಾರೆಕ್ಟರ್ನ ಸುಚೇಂದ್ರ ಪ್ರಸಾದ್ ಅವರು ಸಿನಿಮಾದಲ್ಲಿ ಮಾಡಿರ್ತಕ್ಕಂಥದ್ದು ನಿಮಗೆ ಏನು ಅನಿಸ್ತು? ಇದನ್ನು ನೋಡಿದಾಗ ಏನು ಅನಿಸ್ತು? ಇನ್ನೂ ಏನಾದರೂ ಸಜೆಷನ್ ಏನಾದ್ರು ಮಾಡೋದಿತ್ತಾ? ಹೇಗೆ ಏನಂತ ಅನಿಸ್ತು? ನಮಸ್ಕಾರ, ನನ್ನ ಹೆಸರು ಗೌರಿಶಂಕರ್. ನಾನೊಬ್ಬ ಸಂಶೋಧಕ, ಉರಗತಜ್ಞ ಅಂತ ಹೇಳ್ಬೋದು, ಇಲ್ಲ ಕಾಳಿಂಗ ಸರ್ಪದ ಸಂಶೋಧಕ. ಈ ಒಂದು ತಿಮ್ಮನ ಮೊಟ್ಟೆಗಳ ಒಂದು ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮಲೆನಾಡ ಒಂದು ಕಲ್ಚರ್, ಒಂದು ಸಂಸ್ಕೃತಿನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಮೂಢನಂಬಿಕೆ ಮತ್ತು ಮೌಢ್ಯ ಅಂತೀವಲ್ಲ, ಆ ಒಂದು ವಿಷಯವನ್ನು, ಒಂದು ಚಿಕ್ಕ ವಿಷಯ ಆಗಿರ್ಬೋದು, ಬಟ್ ಅದು ತುಂಬಾ ಎಫೆಕ್ಟ್ ಇರುತ್ತೆ. ಕಾಳಿಂಗ ಸರ್ಪದ ಬಗ್ಗೆ ಆಗ್ಬೋದು, ಇಲ್ಲ ನಮ್ಮ ಒಂದು ಪ್ರಕೃತಿ ಆಗ್ಬೋದು. ಸೊ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾದ ನಟನೆ, ಎಲ್ಲರೂ ಸೇರಿಕೊಂಡು ಮಾಡಿದ್ದಾರೆ. ಈ ಥರ ಚಿಕ್ಕದು ನಮ್ಮ ಲೋಕಲ್ ಟಾಪಿಕ್ನ ಈ ಥರ ಒಂದು ದೊಡ್ಡ ಪರದೆಯಲ್ಲಿ ತೋರಿಸ್ಬೇಕು, ಮಾಡಬೇಕು, ತುಂಬ ಆ ಒಂದು ಆಸೆ ಇಟ್ಕೊಂಡಿದ್ದೆ. ಇವತ್ತು ಅವರು ಮಾಡಿದ್ದಾರೆ. ನಮ್ಮ ಒಂದು ಕ್ಯಾರೆಕ್ಟ್ರು ತುಂಬ ಚೆನ್ನಾಗಾಗಿದೆ. ಫಸ್ಟ್ ಟೈಮ್ ನಿಮಗೆ ಡೈರೆಕ್ಟರ್ ಬಂದು ಈ ಥರ ಸ್ಟೋರಿ ಮಾಡ್ತಾ ಇದೆ, ನಿಮ್ಮ ಹೆಲ್ಪ್ ಬೇಕು ಅಥವಾ ನಿಮ್ಮ ಒಂದು ಸಹಾಯ ನಮಗೆ ಈ ಸಿನಿಮಾದ ಉದ್ದಕ್ಕೂ ಬೇಕು ಅಂದಾಗ ನಿಮಗೆ ಏನು ಅನ್ನಿಸ್ತು? ಅಥವಾ ಮತ್ತೆ ಡೈರೆಕ್ಟ್ರು ನೀವು ಕುತ್ಕೊಂಡು ಏನೇನು ಯಾವ್ಯಾವ ರೀತಿಯಾದಂಥ ಏನಾದರೂ ಹೊರಗೆ ತರೋಂಥದ್ದು ಏನಾದರೂ ವಿಶೇಷ ಏನಾದರೂ ಇತ್ತಾ, ಹೇಗೆ ಅಂತ? ರಕ್ಷಿತ್ ತೀರ್ಥಹಳ್ಳಿ ಅವರು ಈ ಚಿತ್ರನ ತೊಗೊಂಬಂದು ನನಗೆ ತೋರಿಸಿದಾಗ, ಈ ಥರ ಒಂದು ಟಾಪಿಕ್ ಹಾರಿಸ್ಕೊಂಡು ನಾವು ಒಂದು ಚಿತ್ರನ ಮಾಡಿದ್ದೀವಿ ನೋಡಿ ಅಂದಾಗ, ನಾನು ನೋಡಿದೆ. ಅದು ನೋಡ್ತಾ ಇದ್ದಾಗ ನಾನು ಫುಲ್ಲಾಗಿ ಆ ಒಂದು ಕ್ಯಾರೆಕ್ಟ್ರಲ್ಲಿ ನಾನು ಇನ್ವಾಲ್ವ್ ಆಗಿದೆ. ಇಲ್ಲ, ನನ್ನನ್ನೇ ನಾನು ಪರದೆ ಮೇಲೆ ನೋಡ್ದಂಗೆ ಇತ್ತು. ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಖ್ಯವಾಗಿ ನನಗೆ ಇಷ್ಟ ಆಗಿದ್ದೇನೆಂದರೆ, ಯಾವುದೇ ರೀತಿಯಲ್ಲಿ ತಪ್ಪು ವಿಷಯವನ್ನು ಅಲ್ಲಿ ಹೇಳಲಿಲ್ಲ. ಅವುಗಳ ಬಗ್ಗೆ ನಾವು ಇಷ್ಟು ವರ್ಷಗಳು ಸಂಶೋಧನೆ ಮಾಡಿ ವೈಜ್ಞಾನಿಕವಾಗಿ ಅದರ ಬಗ್ಗೆ ತಿಳ್ಕೊಂಡಿರ್ತೀವಿ. ಆದರೆ ಮೂಢನಂಬಿಕೆಗಳಿಂದ ಕೆಲವು ಕೆಟ್ಟ ವಿಷಯಗಳು, ಹಾವುಗಳಿಗೆ ಹಾನಿ ಆಗ್ಬೋದು, ಇಲ್ಲ ಜನಕ್ಕೆ ಹಾನಿ ಆಗ್ಬೋದು, ಇಲ್ಲ ಪ್ರಕೃತಿಗೆ ಹಾನಿ ಆಗುವಂಥ ವಿಷಯಗಳು ತುಂಬ ಇದ್ದಾವೆ. ಅದನ್ನು ಯಾವುದೇ ರೀತಿಯಲ್ಲಿ ತೋರಿಸ್ದಿರ ಒಳ್ಳೆಯ ವಿಷಯನ ತೋರಿಸಿ ಮಾಡಿದ್ದಾರೆ. ಅದು ಒಂದು ತುಂಬ ನನಗೆ ಸಂತೋಷ ಅನ್ನಿಸ್ತು. ಒಂದು ಯೂನಿವರ್ಸಲ್ ಸಬ್ಜೆಕ್ಟನ್ನು ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು. ಈ ರೀತಿಯಾದಂಥ ಪ್ರಯತ್ನಗಳು ಸಾಕಷ್ಟು ಬಾರಿ ಆಗಿದೆ. ಆದರೆ ಈ ಸಿನಿಮಾ, ತಿಮ್ಮನ ಮೊಟ್ಟೆಗಳ ಸಿನಿಮಾ, ಅಲ್ಲಿನ ಜನರಿಗೆ ಆಗಿರ್ಬೋದು, ಕಾಡಿನ ಅಂಚಿನಲ್ಲಿರೋ ಜನ ಆಗಿರ್ಬೋದು, ಯೂನಿವರ್ಸಲ್ ಆಗಿ ಎಲ್ಲರಿಗೂ ಯಾವ ರೀತಿಯಾದಂಥ ಪ್ರಭಾವ ಬೀರುತ್ತೆ ಅಂತ ಇದೆ ಈ ಸಿನಿಮಾ? ಖಂಡಿತ. ಎಲ್ಲರಿಗೂ ಒಳ್ಳೆ ನೀರು, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ಬೇಕು. ಅಂದರೆ ಕಾಡು ಮಾತ್ರ ಇದ್ದರೆ ಸಾಲದು, ಅದರಲ್ಲಿ ಪ್ರಾಣಿಗಳು ಇರಬೇಕು. ನಮ್ಮ ಊಟದ ಸರಪಣಿಯಲ್ಲಿ ಸಮತೋಲನ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಈ ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ಅವಿಲ್ಲ ಅಂದರೆ ಮನುಷ್ಯ ಇಲ್ಲವೇ ಇಲ್ಲ. ಸೊ ಅದು ತುಂಬ ಇಂಪಾರ್ಟೆಂಟ್. ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದು ನಮ್ಮ ಒಂದು ಮಲೆನಾಡಲ್ಲಿ ಮಾಡಿದ್ರೂ ಬೋರ್ನಿಯೋದವ್ರು ನೋಡ್ಬೋದು, ಮಲೇಷ್ಯಾದವ್ರು ನೋಡ್ಬೋದು, ಸಿಂಗಪೂರ್ನಲ್ಲಿ ನೋಡ್ಬೋದು, ಇಲ್ಲ ಬಾಲಿಯಲ್ಲಿ ನೋಡ್ಬೋದು. ಸೊ ನಮ್ಮ ಕಾಳಿಂಗ ಸರಪ ಎಲ್ಲೆಲ್ಲಿದೆಯೋ, ಇಲ್ಲ ರೈನ್ ಫಾರೆಸ್ಟ್, ಮಲೆನಾಡು ಎಲ್ಲೆಲ್ಲಿದೆಯೋ ಎಲ್ಲರೂ ನೋಡ್ಬೋದು. ನನಗೆ ಗೊತ್ತಿದ್ದು ಮಲೆನಾಡವ್ರು ಮಾತ್ರ ಅಲ್ಲ, ಮಲೇಷ್ಯಾದಲ್ಲಿ ಒಂದು ಹಳ್ಳಿ ಜನನೂ ಇದಕ್ಕೆ ಕನೆಕ್ಟ್ ಆಗ್ಬೋದು. ಸೊ ಆ ಥರ ನನ್ನ ಪ್ರಕಾರ ಇದು ಒಂದು ಇಂಟರ್ನ್ಯಾಷನಲ್ ಟಾಪಿಕ್. ಸೊ ಇದು ತುಂಬ ಮುಖ್ಯವಾದ ಟಾಪಿಕ್ ಅಂತ ಹೇಳ್ಬೋದು. ಅಳಿವಿನಂಚಿನಲ್ಲಿರ್ತಕ್ಕಂಥ ಜೀವಿಗಳ ಬಗ್ಗೆ ಸಾಕಷ್ಟು ಸಿನಿಮಾಗಳು ಬಂದಿರ್ತವೆ. ಸೊ ಈ ಒಂದು ಸಿನಿಮಾ ಮೂಲಕ ಬೇರೆ ಏನೇನೆಲ್ಲ ನಾವು, ಅಂದರೆ ಜನರು ಇದನ್ನು ಯಾಕೆ ಸಿನಿಮಾ ನೋಡಬೇಕು, ಇದರಿಂದ ಏನಾದರೂ ಒಂದು ನಾಲೆಜ್ ಥರ ಏನಾದರೂ ಸಿಗುತ್ತಾ, ಅಥವಾ ಇದಕ್ಕೇನಾದರೂ ಒಂದು ನಿಮ್ಮ ಇದು ಸಿನಿಮಾದಲ್ಲಿ ಒಂದು ಏನಾದರೂ ಮೆಸೇಜ್ ಅಂತ ಏನಾದರೂ ಇರುತ್ತಾ, ಹೇಗೆ ಅಂತ? ಇದು ಎಲ್ಲರೂ ನೋಡಬೇಕು, ಈ ಒಂದು ಮೆಸೇಜ್ ತಗೋಬೇಕು. ಇದು ಒಂದು ಇಂಪಾರ್ಟೆಂಟ್ ಒಂದು ಮೆಸೇಜ್ ಅಂತ ಹೇಳ್ಬೋದು. ಮುಖ್ಯವಾಗಿ ನಮ್ಮಂಥವ್ರು ಸಂಶೋಧನೆ ಮಾಡ್ತೀವಿ, ಒಂದು ಸೈಂಟಿಫಿಕ್ ಪಬ್ಲಿಕೇಶನ್ ಮಾಡ್ತೀವಿ. ಅದೊಂದು 100 ಜನ ನೋಡ್ಬೋದು, ಇಲ್ಲ 200 ಜನ ನೋಡ್ಬೋದು. ಅದೇ ಈ ರೀತಿ ಒಂದು ಚಿತ್ರ ಆದಾಗ ಸಾವಿರಾರು ಜನ ನೋಡ್ತಾರೆ. ಇದರಿಂದ ತಿಳುವಳಿಕೆ ಆದಾಗ ಕಾಡನ್ನು ರಕ್ಷಣೆ ಮಾಡ್ತಾರೆ ಅಂತ ಒಂದು ನಂಬಿಕೆ ನಮಗೆ ಇದೆ. ಸಿನಿಮಾ ನೀವು ನೋಡಿದ್ದೀರಾ. ಇವಾಗ ಈ ರಕ್ಷಿತ್ ಅವರ ಒಂದು ಪ್ರಯತ್ನಕ್ಕೆ, ಅಂದರೆ ಇವತ್ತಿನ ಒಂದು ಕಮರ್ಷಿಯಲ್ ದುನಿಯಾದಲ್ಲಿ ಈ ಥರದ ಸಿನಿಮಾಗಳು ಹೇಗೆ ಪ್ರಭಾವ ಬೀರ್ಬೋದು, ಇದರಿಂದ ಜನರ ಒಂದು ಯಾವ ರೀತಿಯಾದಂಥ ಒಂದು ಇಂಪ್ಯಾಕ್ಟ್ ಆಗುತ್ತೆ ಜನರ ಮೇಲೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇದೊಂದು ಟಾಪಿಕ್ ನನಗೆ ಯಾಕೆ ತುಂಬ ಇಷ್ಟ ಆಯಿತು ಅಂದರೆ, ಈಗಿನ ಇರೋ ಒಂದು ಕಾಲದಲ್ಲಿ ಯಾವ ಥರ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ ಅಂದರೆ, ಕೆಲವು ಚಿತ್ರಗಳ ಜೊತೆ ನಾನು ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಎಲ್ಲಿ ನೋಡಿದ್ರೂ ವೈಲೆನ್ಸು, ಕತ್ತಿ. ನಮ್ಮ ಜನ ಆ ಥರ ಅಲ್ಲ. ಭಾರತೀಯರು ಯಾವಾಗಲೂ ಯಾರ ಮೇಲೇನೂ ಹೋಗಿ ದಾಳಿನೂ ಮಾಡಿಲ್ಲ, ಯಾರನ್ನೂ ಕಷ್ಟಪಡಿಸಿಲ್ಲ. ಎಲ್ಲ ಯಾವುದೇ ರೀತಿಯಲ್ಲಿ ಪೋರ್ಚುಗೀಸಿಂದ, ಸ್ಪೇನಿಂದ ಎಷ್ಟೇ ಜನ ಬಂದರೂ, ಇಂಗ್ಲೆಂಡಿಂದ ಬಂದರೂ ನಾವೆಲ್ಲರನ್ನೂ ಸೇರಿಸ್ಕೊಂಡಿದ್ದೀವಿ ಹೊರತು ನಾವು ಯಾವುದೇ ರೀತಿಯಲ್ಲಿ ದಾಳಿ ಮಾಡಿಲ್ಲ. ಆ ಥರ ಒಂದು ಜನರನ್ನು ನಾವು ಈಗಿನ ಚಿತ್ರಗಳಲ್ಲಿ ಎಷ್ಟು ವೈಲೆನ್ಸ್ ತೋರಿಸ್ತಾ ಇದ್ದೀವಿ ಅಂದರೆ, ಈ ಥರ ನಮ್ಮ ಭಾರತೀಯ ಜನರು ಈ ಥರ ಅಂತ ಅನಿಸುತ್ತೆ. ಸೊ ಈ ಒಂದು
ವೈಲೆನ್ಸ್, ಈ ಥರ ಒಂದು ಕಮರ್ಷಿಯಲ್ ಸಿಚುವೇಷನಲ್ಲಿ ಈ ಥರ ಒಂದು ಒಳ್ಳೆ ಟಾಪಿಕ್ ಅವ್ರು ಆರಿಸ್ಕೊಂಡಿದ್ದಾರೆ ಅಂದರೆ ನನಗಂತೂ ತುಂಬ ಸಂತೋಷ ಆಗುತ್ತೆ. ಈ ಥರ ಸಾವಿರಾರು ಕಥೆಗಳಿರ್ತವೆ ನಮ್ಮ ದೇಶದಲ್ಲಿ. ನಾವು ಮಿಷನ್ ಇಂಪಾಸಿಬಲ್ ಥರ ಮಾಡಬೇಕು ಅಂತೇನಿಲ್ಲ, ಇಲ್ಲ ವೆಸ್ಟರ್ನರ್ಸ್ ಏನು ಮಾಡ್ತಾರೆ ಅಂತ ಅದನ್ನೇ ನಾವು ಮಾಡಬೇಕು ಅಂತೇನಿಲ್ಲ. ದಿಸ್ ಈಸ್ ಅವರ್ ಕಲ್ಚರ್, ದಿಸ್ ಈಸ್ ಅವರ್ ರೂಟ್ಸ್. ಈ ಥರ ಒಂದು ಚಿತ್ರಗಳು ಬರಬೇಕು ಅಂತ ನಾನು ತುಂಬಾ ಆಸೆ ಪಡ್ತೀನಿ. ಓಕೆ, ಫೈನಲಿ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾ ಬಗ್ಗೆ ಆಡಿಯನ್ಸ್ಗೆ ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಜೂನ್ 27ನೇ ತಾರೀಕು ತಿಮ್ಮನ ಮೊಟ್ಟೆಗಳು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಪ್ರೇಕ್ಷಕರಿಗೂ, ಮುಖ್ಯವಾಗಿ ನಮ್ಮ ಕರ್ನಾಟಕದವರು ಎಲ್ಲರೂ ನೋಡಬೇಕು, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಈ ರಕ್ಷಿತ್ ತೀರ್ಥಹಳ್ಳಿ ಅವರು ಒಂದು ಪ್ರಯತ್ನವನ್ನು ಸಕ್ಸಸ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ.